voice of Bengaluru with Saujanya. ಇವತ್ತಿನ ನನ್ನ ಗೆಸ್ಟ್ ಇವರ ಕರಿಯರ್ನ ಅಂಡರ್ 16 ಅಲ್ಲಿ ಫಾಸ್ಟ್ ಬೌಲರ್ ಆಗಿ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಲೆಗ್ ಸ್ಪಿನ್ನರ್ ಆಗ್ತಾರೆ. ಇವರಿಗೆ ಒನ್ ಆಫ್ ದ ಮೋಸ್ಟ್ ಈಸಿ ಗೋಯಿಂಗ್ ಪೇರೆಂಟ್ಸ್ ಇದ್ದಿದ್ರಿಂದಲೋ ಏನೋ ಸರ್ ಕೂಡ ಬಹಳ ಬಹಳ ಈಸಿ ಗೋಯಿಂಗ್. ಸೊ ಅಷ್ಟೇ ಈಸಿ ಗೋಯಿಂಗ್ ಆಗಿರೋ ಇವರು ಕ್ರಿಕೆಟರ್, ಕೋಚ್ ಆಗಿ, ಸೆಲೆಕ್ಟರ್ ಆಗಿ, ಸೀನಿಯರ್ ಮ್ಯಾನೇಜರ್ ಆಗಿ ಕೆನರಾ ಬ್ಯಾಂಕಲ್ಲಿ ಪ್ರೊಫೆಷನ್ ವೈಸ್ ಇವೆಲ್ಲ ನಾನು ಮಾತಾಡಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ಇವ್ರದ್ದು ಪ್ರಾರಂಭವಾಗುತ್ತೆ ಕನ್ನಡ ಕಮೆಂಟೇಟರ್ ಆಗಿ. ಸೊ ಕನ್ನಡ ಕಮೆಂಟ್ರಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟಂಥವರು ಇವತ್ತಿನ ನನ್ನ ಗೆಸ್ಟ್, ಜನರ ಮನಸ್ಸಿನ ನೆಚ್ಚಿನ ಪ್ರೀತಿಯ ಜಾನಿ ಸರ್ ನಮ್ಮ ಜೊತೆ ಇದ್ದಾರೆ. ಜನ್ಮನಾಮ ಶ್ರೀನಿವಾಸ್ ಮೂರ್ತಿ, ಜನರ ಪ್ರೀತಿಯ ಜಾನಿ ಸರ್, ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ವೆರಿ ಮಚ್. ಸರ್, ಇವಾಗ ನಮ್ಮ ಕಾನ್ವರ್ಸೇಷನ್ ನಾನು ಪ್ರಾರಂಭ ಮಾಡ್ತಾನೆ ನಿಮಗೊಂದು ಪಿಕ್ಚರ್ ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ. ಐ ವಾಂಟ್ ಯು ರಿಯಾಕ್ಷನ್. ಅಲ್ಲಿಂದ ನಮ್ಮ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಶುರು ಹಚ್ಕೊಳ್ಳೋಣ. BVN ನಮ್ಮ ಗುರುಗಳು. ನಮ್ಮ ಗುರುಗಳು BHS ಅಲ್ಲಿ ನಮಗೆ ಗುರುಗಳು ಇವರು. ಎಸ್ ಸರ್. ನಿಮಗೆ ಎಲ್ಲಿ ಗುರುಗಳು? BHS ಅಲ್ಲಿ. BHS ಕೋಯೆಡ್ ಯಾವಾಗಿತ್ತು? ಸೊ ಬೆಂಗಳೂರು ಹೈಯರ್ ಸೆಕೆಂಡರಿ ಸ್ಕೂಲ್ ನಮ್ದು RV ರೋಡ್ ಬಂದಾಗ ಫುಲ್ ಕೋಯೆಡ್ ಆಗಿತ್ತು. ಚಾಮರಾಜಪೇಟೆಯಲ್ಲಿ ಇದ್ದಾಗ, ನಾವು ಚಾಮರಾಜಪೇಟೆಯಲ್ಲಿ ಇದ್ದಾಗ ಅದು ಬಾಯ್ಸ್ ಹೈಸ್ಕೂಲ್ ಅಷ್ಟೇನೆ. ಅದು ಬೆಂಗಳೂರು ಹೈಸ್ಕೂಲ್ ಬರೀ ಬಾಯ್ಸ್ಗೆ ಅಂತ ಇದ್ದಿದ್ದು. ನಮ್ ಗುರುಗಳು ಅವರು. ಸೊ ನಮ್ದು ಬೆಂಗಳೂರು ಹೈಯರ್ ಸೆಕೆಂಡರಿ ಸ್ಕೂಲ್ RV ರೋಡ್ ಅಲ್ಲಿ. ನಾನು 10th ಬಂದಾಗ ಸರ್ ರಿಟೈರ್ ಆಗಿದ್ದು. ಎಂತ ಪ್ರೆಸಿಡೆಂಟ್ ಮೆಡಲ್ ಸರ್ಗೆ ಬಂದಿರೋದು. ಇವತ್ತಿಗೂ ಒಂದೊಂದ್ಸತಿ ಅವ್ರು ನಮ್ ಕಾಮೆಂಟ್ರಿ ಕೇಳ್ಬಿಟ್ಟು ಖುಷಿಯಾಗಿ ಒಂದ್ ಫೋನ್ ಹಾಕ್ತಾರೆ, ಹೇ ಚೆನ್ನಾಗ್ ಮಾತಾಡ್ದೆ ಕಣಯ್ಯ ಅಂತ. ಸೊ ರೀಸೆಂಟ್ ಆಗಿ ನಿಮ್ಮ ಶೋನಲ್ಲಿ ಕೂಡ ನೀವು ಮತ್ತೆ ವಿಜಯ್ ಸರ್ ಅವ್ರನ್ನ ಫೀಚರ್ ಮಾಡಿದ್ರಿ. ಫುಲ್ ಎಪಿಸೋಡ್ ನೋಡಿದೆ ನಾನು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅವರ ಕ್ರಿಕೆಟ್ ಮೇಲಿನ ಲವ್ ಇಸ್ ಅಮೇಜಿಂಗ್. ಇನ್ಫ್ಯಾಕ್ಟ್ ಕ್ರಿಕೆಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ BVN ಸರ್ ಅಂತ ಹೇಳ್ತೀನಿ. ಕಾರಣ ಏನ್ ಗೊತ್ತಾ, ನಮ್ಗೆ ಸ್ಟೇಟ್ ಸೆಲೆಕ್ಷನ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಸ್ಕೂಲ್ ಟೀಮ್ಗೆ ಆಡ್ತಾ ಇದ್ವಿ. ಸೆಲೆಕ್ಷನ್ಗೆ ನಮ್ಮ ಹೆಸರನ್ನ ಕಳ್ಸಿದ್ದೆ BVN ಸರ್. ಸೊ ಇವತ್ತು ನಾವ್ ಏನೇ ಆಗಿದೀವಿ ಕ್ರಿಕೆಟ್ ಅಲ್ಲಿ ಸಾಧನೆ ಮಾಡಿದೀವಿ ಅಂದ್ರೆ ಅವರೇ ಕಾರಣ ಅಂತ ಹೇಳ್ಬೋದು. ಸೊ BVN ಸರ್ ಅಂದ್ರೆ ಡಿಸಿಪ್ಲಿನ್, ಹೈಲಿ ಡಿಸಿಪ್ಲಿನ್ಡ್ ಮನುಷ್ಯ. ನಾವು ಅವರಿಂದ ತುಂಬಾನೇ ಇನ್ಕಲ್ಕೇಟ್ ಮಾಡ್ಕೊಂಡಿದೀವಿ ಸರ್ ಲೈಫಲ್ಲಿ. ಸೊ ನೀವು ಕೂಡ ಬಹಳ ಡಿಸಿಪ್ಲಿನ್ಡ್ ಅಂತ ಕೇಳಿದೀನಿ. ಟೈಮ್ ಸೆನ್ಸ್ಗೆ ಸಿಕ್ಕಾಪಟ್ಟೆ ಒತ್ತು ಕೊಡ್ತೀರಾ. ಯಾರಾದ್ರೂ ಲೇಟ್ ಆಗಿ ಬಂದ್ರೆ ನಿಮ್ಗೆ ಇಷ್ಟಾನೇ ಆಗಲ್ಲ, ಕೋಪ ಬರುತ್ತೆ. ಸೊ ತುಂಬಾ ಆರ್ಗನೈಸ್ಡ್ ಆಗಿ ಲೈಫ್ ನ ಲೀಡ್ ಮಾಡ್ತೀರಾ. ಅದಕ್ಕಿಂತ ಒಂಚೂರು ಆ ಕಡೆ ಈ ಕಡೆ ಹೋದ್ರು ತಳಮಳಗೊಳ್ತೀರಾ ಅಂತಾನು ಕೇಳಿದೀವಿ. ಇದಕ್ಕ ನಿಮ್ನ ಚಿಪ್ಲಿ ಸರ್ ರೂಲ್ಸ್ ರಾಮಾನುಜನ್ ಅಂತ ಕರೀತಾರೆ. ಹೆಸರು ರೂಲ್ಸ್ ರಾಮಾನುಜನ್ ಅಂತ. ಅಂದ್ರೆ ಬೇರೆಯವ್ರ ಟೈಮ್ಗೆ ನೀವು ರೆಸ್ಪೆಕ್ಟ್ ಮಾಡಿ. ಸೊ ನೀವು ಎಲ್ರು ಟೇಕನ್ ಫಾರ್ ಗ್ರಾಂಟೆಡ್ ತರ ಮಾಡಕ್ಕಾಗಲ್ಲ. ಟೈಮ್ ಅಂತ ಹೇಳಿದ್ರೆ ಟೈಮ್. ಆಮೇಲೆ ಆಬ್ವಿಯಸ್ಲಿ ಸ್ಪೋರ್ಟ್ಸ್ ಪರ್ಸನ್ ಆಗಿ ನೀವು ಸ್ವಲ್ಪ ಡಿಸಿಪ್ಲಿನ್ ಆಗಿಲ್ಲ ಅಂದ್ರೆ ಏನ್ ಯಾರಿಗೆ ಹೇಳಕ್ಕೆ ಅಥವಾ ಯಾರಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ನೀವು? ಕರೆಕ್ಟ್. ಸೊ ರೂಲ್ಸ್ ರಾಮಾನುಜನ್ 100%. ರಾತ್ರಿ 12 ಗಂಟೆಗೆ ಗಾಡಿ ಓಡಿಸ್ತಾ ಇದೆ, ಸಿಗ್ನಲ್ ಇದೆ ರೆಡ್ ಅಂದ್ರೆ ಯಾರು ಇಲ್ಲ ಅಂದ್ರೂ ಫಾಲೋ ಮಾಡ್ತೀನಿ. ಓ ಮೈ ಗಾಡ್, ಲವ್ಲಿ. ಸೊ ಇಲ್ಲಿವರೆಗೂ ಏನು ನಿಮ್ಗೊಂದು ಫೈನ್ ಬಿದ್ದಿಲ್ಲ ಹಾಗಿದ್ರೆ? 100% ಇಲ್ಲ. ಯಾಕೆ ಗೊತ್ತಾ, ಒಂದ್ಸತಿ ನಿಲ್ಸಿದ್ರು ನನ್ನ, ಚೆಕ್ ಮಾಡ್ಕೊಂಡ್ ಬಂದ್ಬಿಡೋಣ ಬನ್ರಿ ಒಂದ್ಸತಿ ನಿಮ್ ಗಾಡಿ ನಂಬರ್ ಹಳೆ ಫೈನ್ ಯಾವ್ದಾರು ಇದೆಯಾ ಅಂತ. ಏನು ಇರ್ಲಿಲ್ಲ, ಕಳ್ಸಿದ್ರು. ಸಖತ್ರಿ ಹಂಗೆ ಮೇಂಟೈನ್ ಮಾಡಿ ಅಂತ ಕಳ್ಸಿದ್ರು. ಓಕೆ. ಸೊ ಇನ್ಫ್ಯಾಕ್ಟ್ ನಿಮ್ ಬಗ್ಗೆ ರಿಸರ್ಚ್ ಮಾಡ್ತಾ ಒಂದಷ್ಟು ಹಳೆ ಫೋಟೋಸ್ಗಳನ್ನೆಲ್ಲ ನೋಡ್ತಿದ್ದೆ. ಸೊ ಅವಾಗ ಹೇಗಿದ್ದೀರಾ, ಇವಾಗ್ಲೂ ಹಾಗೆ ಇದ್ದೀರಾ? ಅವಾಗ್ಲೂ ಓಡ್ತಿದ್ರಾ? ಬಿಕಾಸ್ ಇವಾಗಂತೂ ಸಿಕ್ಕಾಪಟ್ಟೆ ಓಡ್ತೀರಾ ಅಂತ ಗೊತ್ತು. ಇಲ್ಲ, ಅವಾಗ ಓಡ್ತಾ ಇದ್ದ ಅಭ್ಯಾಸ ಇವಾಗೂ ಕಂಟಿನ್ಯೂ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು. ಅಂದ್ರೆ ಆ ಪುಟ್ಟಾನಂತೂ ಆಗಿಲ್ಲ ವೆಯ್ಟ್. ಗಾಡ್ಸ್ ಗ್ರೇಸ್. ನಾನ್ ಮೇಂಟೈನ್ ಮಾಡ್ತಾ ಇದೀನಿ ಅಂತಲ್ಲ, ನೀವೇ ಹೇಳಿದ್ರಲ್ಲ ಡಿಸಿಪ್ಲಿನ್ ಅಂತ. ಸೊ ಇವತ್ತಿಗೂ ಅಟ್ಲೀಸ್ಟ್ 1 hour ನನ್ಗೋಸ್ಕರ ಸ್ಪೆಂಡ್ ಮಾಡ್ಕೋತೀನಿ, ಫಿಟ್ನೆಸ್ ಅಂತ. ಇದು ನಿಮ್ಮ ಫ್ರೆಂಡ್ ಕಡೆಯಿಂದ ಕ್ವೆಶ್ಚನ್ ಕೂಡ, ವಿಜಯ್ ಸರ್ ಕಡೆಯಿಂದ, ಯಾಕೆ ಇಷ್ಟೊಂದು ಓಡ್ತೀರಾ ನೀವು ಅಂತ? ಜೀವನ ನಡಿಬೇಕು ಅಂದ್ರೆ ನಾನು ಓಡ್ಬೇಕು. ಯಾವ್ದ್ರಿಂದನಾದ್ರೂ ಓಡ್ತಿರೋದಾ, ಯಾವ್ದ್ರ ಕಡೆನಾದ್ರೂ ಓಡ್ತಿರೋದಾ, ಅಥವಾ ನೀವ್ ಹೇಳ್ದಾಗೆ ಜೀವನ ನಡಿಬೇಕು ಅಂತ ಓಡ್ತೀರಾ? ಅಲ್ಲ, ಅದೇ ಜೀವನ ಒಂಥರ ಟ್ರೆಡ್ಮಿಲ್ ಮೇಲೆ ಓಡ್ದಂಗೆ ಅಂತ. ನೀವೆಷ್ಟೇ ಫಾಸ್ಟ್ ಆಗಿ ಓಡಿ, ಎಷ್ಟೇ ಹೊತ್ತು ಓಡಿ, ಅಲ್ಲೇ ಇರ್ತೀರಾ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮನ್ನ ನೆಕ್ಸ್ಟ್ ಡೇಗೆ ಫೈಟಿಂಗ್ ಫಿಟ್ ಆಗಿ ಇಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಿಜ. ಸೊ ದಟ್ಸ್ ದ ಓನ್ಲಿ ಫಾರ್ಮ್ ಆಫ್ ವರ್ಕ್ಔಟ್ ದಟ್ ಯು ಡೂ ರೆಗ್ಯುಲರ್ಲಿನಾ ಅಥವಾ? ಇಲ್ಲ, ಇವಾಗ ಏನ್ ಗೊತ್ತಾ, ಕಾರ್ಡಿಯೋನೇ ಜಾಸ್ತಿ ಇಲ್ಲ. ಸ್ವಲ್ಪ ವೆಯ್ಟ್ಸ್ ಇನಿಷಿಯಲಿ ಮಾಡ್ತೀವಿ, ಆಮೇಲೆ ಕಾರ್ಡಿಯೋ ಮೂವ್ ಆಗ್ತೀವಿ. ಓಕೆ, ಲವ್ಲಿ ಸರ್. ಈ ತರ ಫಿಟ್ನೆಸ್ ಎಲ್ಲರಿಗೂ ಬೇಕು. ಎಲ್ಲರೂ ಇಷ್ಟು ಬ್ಲೆಸ್ಡ್ ಆಗಿರಲ್ಲ. ಇಲ್ಲ, ಡಿಸಿಪ್ಲಿನ್ಡ್ ಆಗಿದ್ರೆ ನೀವು ಬ್ಲೆಸ್ಡ್ ಆಗಿರ್ತೀರಾ ಅಂತ ಹೇಳ್ತೀನಿ ನಾನು. ಓಕೆ, ಲವ್ಲಿ. ಸೊ ಇವಾಗ ಏನಂದ್ರೆ ಸರ್, ನಿಮ್ಮ ಸಾಕಷ್ಟು ಇಂಟರ್ವ್ಯೂಸ್ಗಳನ್ನ ನೋಡಿದ್ದೀನಿ, ಸಾಕಷ್ಟು ರೀಲ್ಸ್ಗಳು ಸಿಕ್ಕಾಪಡೆ ವೈರಲ್ ಆಗಿದೆ. ಜನರಿಗೆ ತುಂಬಾ ಅಚ್ಚುಮೆಚ್ಚು ಅಂದ್ರೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್. ಅದನ್ನ ಸಿಕ್ಕಾಪಡೆ ಹಾಡಿ ಹೊಗಳ್ತಾರೆ. ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಟ್ರೇಟ್ ಯಾರಿಂದನಾದ್ರೂ ಬಂದಿರುತ್ತೆ. ಸೊ ಒಂದು ಗೊತ್ತು ನನಗೆ, ದಟ್ ನೀವು PG ವುಡ್ಹೌಸ್ ಅವರ ಅಭಿಮಾನಿ, ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮರಿಸ್ಟ್ಸ್, ಲೈಕ್ ಬರಹಗಾರರಲ್ಲಿ ಅಂತ ಬಂದಾಗ ಇಂಗ್ಲಿಷ್ ಹ್ಯೂಮರಿಸ್ಟ್ಸ್. ಸೊ ನಿಮ್ಮ ಟ್ರೇಟ್ ಯಾರಿಂದ ಬಂದಿದೆ? ಆಫ್ ಕೋರ್ಸ್ ಅವರ ನಾವೆಲ್ಸ್ಗಳನ್ನ ಓದಿ ಬೆಳೆದಿದ್ದೀರಾ. ಅಂಡ್ ಇಫ್ ಯು ವಾಂಟ್ ಟು ಆಡ್ ಸಮಥಿಂಗ್ ಎಲ್ಸ್ ಟು ದಟ್. ಇಲ್ಲ, ನಾನು ಮುಂಚಿಂದಾನು ಏನು ಗೊತ್ತಾ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನರಸಿಂಹ ರಾಜು ಇದ್ದಾರೆ ಅಂದ್ರೆ ನಾನು ಆ ಪಿಕ್ಚರ್ನ ಮಿಸ್ಸೇ ಮಾಡ್ತಾ ಇಲ್ಲ. ಆಮೇಲೆ ಏನು ಗೊತ್ತಾ,
ನರಸಿಂಹರಾಜು ಇದಾರ ಅಂತಾನೆ ಕೇಳ್ತಾ ಇದ್ದೆ ಕನ್ನಡ ಪಿಕ್ಚರ್ ನೋಡ್ಬೇಕಾದ್ರೆ. ಅವಾಗೆಲ್ಲ ಏನ್ರಿ ಈ ತರ ಕೇಬಲ್ ಇರ್ಲಿಲ್ಲ, ಬರ್ತಾ ಇದ್ ಡಿ ಒಂದೇನೆ. ಆಮೇಲೆ ಸಂಡೇ ಒಂದು ಪಿಕ್ಚರ್ ಬರೋದು ನಿಮ್ಗೆ, ಅದರಲ್ಲಿ ರಾಜ್ಕುಮಾರ್ ಇದಾರೆ ಅಂದ್ರೆ ಇನ್ವೇರಿಯಬಲಿ ನರಸಿಂಹರಾಜು ಇರ್ತಾರೆ ಅಂತ. ಸೊ ಐ ಯೂಸ್ ಟು ಲವ್ ಆ ವ್ಯಕ್ತಿ. ಒಂದು ಡಬಲ್ ಮೀನಿಂಗ್ ಆಡ್ದೆ ಜನರನ್ನ ನಗಿಸ್ತಾ ಇದ್ದಂತ ತಾಕತ್ತಿರುವಂತ ಒಬ್ಬ ಆಕ್ಟರ್. ಇವತ್ತಿಗೂ ರಾಜ್ಕುಮಾರ್ನ ಇಮಿಟೇಟ್ ಮಾಡ್ತಾರೆ, ವಿಷ್ಣುವರ್ಧನ್ ಇಮಿಟೇಟ್ ಮಾಡ್ತಾರೆ, ಅಂಬರೀಷ್ನ ಇಮಿಟೇಟ್ ಮಾಡ್ತಾರೆ. ಯಾರು ನರಸಿಂಹರಾಜುನ ಇಮಿಟೇಟ್ ಮಾಡಿರೋದು ನೀವು ನೋಡಿದ್ದೀರಾ ಹೇಳಿ ನನಗೆ? ಆಕ್ಚುಲಿ ಇಲ್ಲ. ಡೈಲಾಗ್ ಡೆಲಿವರಿ ಇರ್ಲಿ, ಬಾಡಿ ಲ್ಯಾಂಗ್ವೇಜ್ ಇಲ್ಲ, ಯಾರು ಒಂಥರ ಅನ್ಪ್ಯಾರಲಲ್ಡ್ ಅಂತಾರಲ್ಲ ಆ ತರ. ಕರೆಕ್ಟ್. ಸೊ ಐ ಯೂಸ್ ಟು ಲವ್. ವೆರಿ ಟ್ರೂ. ನಾವು ದಟ್ ನೀವು ಸಿನಿಮಾ ಬಗ್ಗೆ ಮಾತಾಡಿದ್ರಿ, ನಮ್ಮ ಸೌತ್ ಇಂಡಿಯನ್ಸ್ಗೆ ಒಂದು 3 ಒಬ್ಸೆಷನ್ ಇದೆ, ಸಾಕಷ್ಟು ಇರಬಹುದು. ಅದ್ರಲ್ಲಿ 3. ಒಂದು ಕಾಫಿ, ಸಿನಿಮಾ, ಕ್ರಿಕೆಟ್, ಸಿನಿಮಾ. ಎಕ್ಸಾಕ್ಟ್ಲಿ. ಎಸ್. ಸೊ ಕಾಫಿ, ಒಳ್ಳೆ ಕಾಫಿ ಇವಾಗ ಇಂಟರ್ವ್ಯೂ ಮುಂಚೆ ಕೊಟ್ರಿ. ಕ್ರಿಕೆಟ್ ಬಗ್ಗೆ ಆಫ್ ಕೋರ್ಸ್ ಮಾತಾಡ್ತೀವಿ, ಬಟ್ ಸಿನಿಮಾ ಬಗ್ಗೆ ನೀವು ಮಾತು ಸ್ಟಾರ್ಟ್ ಮಾಡಿದ್ರಿಂದ ಲೆಟ್ ಮಿ ಆಸ್ಕ್ ಯು, ನಿಮ್ಮ ಫೇವ್ರೆಟ್ ಸಿನಿಮಾಗಳು ಯಾವ್ಯಾವ್ದು? ಫೇವ್ರೆಟ್ ಸಿನಿಮಾಗಳು ಇವಾಗ್ಲೂ ಯಾವಾಗ ಹಾಕಿದ್ರೆ ಬಾವರ್ಚಿ ಅಂತ ಒಂದು ರಾಜೇಶ್ ಖನ್ನಾ ಅವ್ರದ್ದೊಂದು ಮೂವಿ ಇದೆ. ಅದನ್ನ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಮಾಡಿದ್ರು ಕನ್ನಡದಲ್ಲಿ. ಇದ್ರ ಮನೆ ಅಂತ ಸಮಥಿಂಗ್ ಮರ್ತೋಯ್ತದ ಹೆಸರು. ಶಾಂತಿ ನಿವಾಸನ? ಕರೆಕ್ಟ್, ಕರೆಕ್ಟ್. ಅದು ಚುಪ್ಕೆ ಅಂತ ಇನ್ನೊಂದು ಧರ್ಮೇಂದ್ರದ್ದು ಮತ್ತೆ ಶರ್ಮಿಳಾ ಠಾಗೂರ್ ಅವ್ರದ್ದು. ಈ 2 ಮೂವಿ ನೀವು ಯಾವಾಗ ಹಾಕಿ ಯಾವಾಗ ಬೇಕಾದ್ರೆ ನಾವು ನೋಡ್ತೀವಿ. ಪಡೋಸನ್ ಇನ್ನೊಂದು ಆಡ್ ಮಾಡ್ಬಿಡಿ ಆ ಒಂದು ಲಿಸ್ಟ್ಗೆ ನೀವು. ಕನ್ನಡ ಅಂತ ಬಂದಾಗ ನನಗೆ ಅಣ್ಣ ಅವ್ರ ಮೂವಿ ಯಾವ್ದು ಹಾಕಿದ್ರು ಕಂಪ್ಲೀಟ್ ನೋಡ್ಬಿಡ್ತೀವಿ, ಏನು ತೊಂದರೆನೇ ಇಲ್ಲ. ಯಾಕಂದ್ರೆ ನಂದು ಮುಂಜಿ ಆಗಿದ್ದು 11 ಇಯರ್ಸ್ಗೆ. ಇನ್ಫ್ಯಾಕ್ಟ್ ಫಸ್ಟ್ ಉಪಕರ್ಮ ಬಂದಾಗ ನಮ್ಮ ಅಜ್ಜಿ ನಮ್ಮ ತಾಯಿ ನನ್ನ ಭಕ್ತ ಪ್ರಹ್ಲಾದ ಕರ್ಕೊಂಡ್ರು ಥಿಯೇಟ್ರಲ್ಲಿ ಅಣ್ಣವ್ರ ಮೂವಿಗೆ. ಅಬ್ಬಬ್ಬಬ್ಬ ಅದರಲ್ಲಿ ಆ್ಯಕ್ಟಿಂಗು ಎಲ್ಲ ನೋಡ್ಬಿಟ್ರೆ ಅಂತೂ ಅಲ್ಲೇ ಫಿದಾ ಆಗ್ಬಿಡ್ಬೇಕು. ನಮ್ಮ ತಾಯಿ ನಮ್ಮ ಅಜ್ಜಿ ಇನ್ಫ್ಯಾಕ್ಟು ಆ ಮೂವಿ ನೋಡ್ತಾ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ನರಸಿಂಹ ದೇವರು ಕಂಬದಿಂದ ಬಂದಾಗ ಅಲ್ಲೇ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಥರ ಒಂದು ಏನಿಲ್ಲ, ಆ ಥರ ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಮೂವೀಸ್. ಹೌದು, ಟ್ರೂ. ಅಂಡ್ ಇವತ್ತಿಗೂ ನಾವು ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಮೊದಲು ನಮ್ಮ ಕಣ್ಮುಂದೆ ಬರದೇ ಡಾಕ್ಟರ್ ರಾಜ್ಕುಮಾರ್ ಅವರು. ಹೌದು, ಅವ್ರನ್ನ ಆ ಪಾತ್ರದಲ್ಲಿ ನೋಡಿದ್ ಮಾತ್ರ ಅಲ್ಲ, ಅವರೇ ಆ ಪಾತ್ರ ಅಂತಾನೆ ಇಮ್ಯಾಜಿನ್ ಮಾಡ್ಕೋತೀವಿ ನಾವು. ಜೊತೆಗೆ ಸಿನಿಮಾಗಳನ್ನ ನೋಡೋದು ಅಷ್ಟೇ ಅಲ್ಲ, ನೀವು ತುಂಬಾ ಅದ್ಭುತವಾಗಿ ಹಾಡ್ತೀರಾ. ಎಸ್ಪೆಷಲಿ ರೆಟ್ರೋ ಹಾಡುಗಳು, ಕ್ಯಾರಿಯೋಕೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಗೊತ್ತು. ನಾವು ಬಾತ್ರೂಮ್ ಸಿಂಗರ್ ಇವಾಗ ಸರ್ ಇಲ್ಲಿ ನಮಗೋಸ್ಕರ ಒಂದು ಹಾಡು, ಒಂದು ನಿಮ್ಮ ಫೇವ್ರೆಟ್ ಹಿಂದಿ ರೆಟ್ರೋ ಹಾಡು ಹಾಡಿ, ಒಂದು ಕನ್ನಡ ರೆಟ್ರೋ ಹಾಡು ಹಾಡಿ. ನಮಗೂ ಲಿರಿಕ್ಸ್ ಗೊತ್ತಿದ್ರೆ ನಾವು ವಿಲ್ ಆಲ್ಸೋ ಜಾಯಿನ್. ಏನಪ್ಪ ಇರೋ ಒಳ್ಳೆ ಸಿಲಿ ಪಾಯಿಂಟ್ ಶಾಟ್ಲಾಗಿ ಹಾಕ್ಬಿಟ್ಟಂಗಿದೆ ಇವಾಗ ನಾವು ಬ್ಯಾಟಿಂಗ್ ಕಡೆಗೆ. ರೆಟ್ರೋ ಹಾಡ್ ಅಂತ ಹೇಳಿದ್ರೆ ನನ್ನ ಫೇವ್ರೆಟ್ ಹೇಮಂತ್ ಕುಮಾರ್ ಅವ್ರು ಹಾಡಿರೋದು ಸೋಲ್ವಾ ಸಾಲ್ ಅಂತ, ದೇವಾನಂದ್ ಆ್ಯಂಡ್ ವೈದಾ ರೆಹಮಾನ್ದು. ಅಪ್ನಾ ದಿಲ್ ತೋ ಆವಾರಾ ನ ಜಾನೆ ಕಿಸ್ ಪೇ ಆಯೇಗಾ, ಇದು ಹೇಮಂತ್ ಕುಮಾರ್ ಅವರು ಹಾಡಿರೋದು. ಕನ್ನಡ ಬೇಜಾನ್ ಸಾಕಷ್ಟು ಇರುತ್ತೆ. ನನಗೆ ಇವಾಗ್ಲೂ ಇಷ್ಟ ಅಂದ್ರೆ ಮಿಸ್ಸೇ ಮಾಡಬಾರ್ದು ಅಂದ್ರೆ ಕುಲದಲ್ಲಿ ಕೀಳಿಯಾಗುವುದು, ಉಚ್ಚಪ್ಪ ಮತದಲ್ಲಿ ಮೇಲಿಯಾಗುವುದು, ಹುಟ್ಟಿ ಸಾಯುವ ಹಾಳು ಮನುಷ್ಯನ ಮಧ್ಯ ಕೇಳಿ ಯಾವುದು. ಯಾವ ಕಾಲದಲ್ಲಿ ಇದನ್ನ ಬರ್ದಿದ್ದಾರೆ ಲಿರಿಕ್ಸ್ ನೋಡಿ, ಇವತ್ತಿಗೂ ಅದು ಔಟ್ಡೇಟೆಡ್ ಅಂತ ಹೇಳಕ್ ಆಗಲ್ಲ. ನಿಜ. ಪ್ರತಿ ಆರ್ಕೆಸ್ಟ್ರಾದ ಕೊನೆ ಹಾಡು, ಅದಕ್ಕೆ ಈ ಹಾಡು ರಿಮಿಕ್ಸ್ ಕೂಡ ಆಯ್ತು. ಅಲ್ಲ, ಏನೇ ರಿಮಿಕ್ಸ್ ಆದ್ರೂ ಒರಿಜಿನಲ್ MP ಶಂಕರ್ ಹಾಕೋ ಸ್ಟೆಪ್ ಅದನ್ನ ಯಾವನ ಹಾಕಕ್ಕಾಗಲ್ಲ, ಅದು ಬೇರೆ ವಿಷಯ. ಆ ತರ ಒಂದು ಅಮೇಸಿಂಗ್ ಸಾಂಗ್ ಅದು. ನಿಜ. ಸೊ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ. ಇವಾಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಿಳ್ಕೊಳ್ಳೋ ಕುತೂಹಲ ಸರ್. ಇವಾಗ ನೀವು ಕಮೆಂಟೇಟ್ರಿ ಅಂತ ಬಂದಾಗ ಕಮೆಂಟ್ರಿ ಅದ್ಭುತವಾಗಿ ಮಾಡ್ತೀರಾ ಅಂತ ಗೊತ್ತು. ನೀವು ಕ್ರಿಕೆಟಿಂಗ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಸರ್? ಏನ್ ಗೊತ್ತಾ, ನಾವು ಇದ್ದಿದ್ದು ಬಸವನಗುಡಿ ಸರ್ವೆ ಸ್ಟ್ರೀಟ್, ಗಾಂಧಿ ಬಜಾರ್ ಹತ್ರ. ಎದುರುಗಡೆನೆ ಗ್ರೌಂಡ್, ಟಿನಿ ಸ್ಕೂಲ್ ಅಂತ ಕರೀತಾರೆ, ಗೌರ್ಮೆಂಟ್ ಗರ್ಲ್ಸ್ ಮಿಡ್ಲ್ ಸ್ಕೂಲ್ ಅದು. ಸೊ ಆಟ ಆಡ್ಬೇಕಾದ್ರೆ ಬೀದಿಲಿ ಆಟ ಆಡ್ಬೇಕು, ಇಲ್ಲ ಅಂದ್ರೆ ಗ್ರೌಂಡ್. ಏನು ಸ್ಕೂಲಿಂದ ಬರ್ತಾ ಹಿಂಗ್ ಬ್ಯಾಗ್ ಬಿಸಾಕೋದು, ಹೋಗೋದು, ಆಡೋದು. ನಮ್ಮಕ್ಕ ಯಾವಾಗ್ಲೂ ಟಾಪು, ನನ್ನ ತಮ್ಮ ಯಾವಾಗಲೂ ಟಾಪು, ನಾನು ಡಿ ಗ್ರೇಡು ಅಥವಾ ಸಿ ಗ್ರೇಡ್ ಯಾವಲ್ಲ. ಸೊ ಬಿಜಾನ್ ಓದೇ ತಿಂತಾಯಿದ್ದೆ. ಯಾಕಂದರೆ ನನಗೆ ಓದಿನ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ. ಆಟ ಅಂತ 5ನೇ ಕ್ಲಾಸ್ ಆದಮೇಲೆ ಹೋದ್ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ಒಬ್ರು ಯಾರೋ ಮಹಾನ್ ಭಾವ ಶ್ರೀಧರ್ ಅಂತ ಪಾಠ ಹೇಳ್ಕೊಡೋಕೆ ಬರೋರು, ಅವರಿಂದ ಒಂಚೂರು ಇಂಟ್ರೆಸ್ಟ್ ಬಂತು ಅಂತ. ಸೊ ಅಲ್ಲಿ ಟೆನ್ನಿಸ್ ಬಾಲ್ ಬೀದಿಲಿ ಆಡ್ತಾಯಿದ್ವಿ, ಟೆನ್ನಿಸ್ ಸ್ಕೂಲಲ್ಲಿ ಆಡ್ತಾಯಿದ್ವಿ. ಅದಾದಮೇಲೆ ನಮ್ಮ ಲಕ್ಕಿಗೆ ಒಂದು ಏನು ಹೇಳ್ತೀರಾ, ಒಂದು 500 ಮೀಟರ್ಸ್ ಹತ್ರನೇ ನ್ಯಾಷನಲ್ ಕಾಲೇಜ್. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಿಮಗೆ ಸುಮಾರು ಲೆದರ್ ಬಾಲ್ ಟೀಮ್ಗಳು ಪ್ರಾಕ್ಟೀಸ್ ಮಾಡ್ತಾ ಇತ್ತು. ಆ ಟೈಮಲ್ಲಿ ಸಿಟಿ ಕ್ರಿಕೆಟರ್ಸ್ ಅಂತ ಇತ್ತು. ಸಿಟಿ ಕ್ರಿಕೆಟರ್ಸ್ ಸಂಜೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಮರ್ಚೆಂಟ್ಸ್ ಅಂತ ಅವರು ಬೆಳಗ್ಗೆ ಪ್ರಾಕ್ಟೀಸ್ ಮಾಡೋರು. ನಮಗೆ ಬೆಳಗ್ಗೆ ಪ್ರಿಫರ್ಡ್, ಯಾಕಂದರೆ ನಮ್ಮ ತಂದೆ ITI ಕೆಲಸ ಮಾಡ್ತಾಯಿದ್ದು. ಅವರು ಬೆಳಗ್ಗೆ 5:15 ಹೋಗ್ಬೇಕು, ಫಸ್ಟ್ ಶಿಫ್ಟ್ ಅವ್ರದ್ದು. ಸೊ ಎಲ್ರಿಗೂ ಬೇಗ ಮರಿತಾ ಇದ್ವಿ, ಬೇಗ ಹೇಳ್ತಾ ಇದ್ವಿ, ಅದೇ ಅಭ್ಯಾಸ. ಸೊ ಮಾರ್ನಿಂಗ್ ಹೋಗಕ್ಕೆ ರೆಡಿ ನಾವು. ಮರ್ಚೆಂಟ್ಸ್ ಅಂತ ಅಲ್ಲಿ ಇತ್ತು. ಐ ಥಿಂಕ್
ಏಯ್ತ್ ಸ್ಟ್ಯಾಂಡರ್ಡ್ ಇಂದ ಅಲ್ಲಿ ಪ್ರಾಕ್ಟೀಸ್ಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ಟೆನ್ನಿಸ್ ಬಾಲ್ ಆಡ್ತಾ ಇದೀವಿ, ಬೀದಿಲೇನೆ ಒಂದು 3 ಜನ ಅಲ್ಲಿಗೆ ಹೋಗೋಣ ಪ್ರಾಕ್ಟೀಸ್ಗೆ ಅಂತ ಹೋಗ್ತಾ ಇದ್ವಿ ನಾವು. 25 ರೂಪಾಯಿ ಪರ್ ಮಂತ್ ಏನೋ ಆ ಕಾಲದಲ್ಲಿ, ಅದೇ ಕೊಡೋದು ಭಾಳ ಕಷ್ಟ ಆಗಿತ್ತು. ಆಮೇಲೆ 8th ಸ್ಕೂಲ್ ಟೀಮ್ ಸೆಲೆಕ್ಟ್ ಆದೆ. ಜಾಸ್ತಿ ಮ್ಯಾಚ್ ಇಲ್ಲ, 1 ಟೂರ್ನಮೆಂಟ್ ಇತ್ತು. 9th ಕ್ಯಾಪ್ಟನ್ ಮಾಡಿದ್ರು. 9th ಕ್ಯಾಪ್ಟನ್ ಆದಮೇಲೆ ನಾವು ಫಸ್ಟ್ ಟೈಮ್ ಬೆಂಗಳೂರು ಹೈಸ್ಕೂಲ್, ಯಾವುದೇ ಒಂದು ಸೌತ್ ಬೆಂಗಳೂರು ಟೀಮು ಹೋಗಿ ಸೈಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲಲ್ಲಿ ಅವರ ಒಂದು ಟೂರ್ನಮೆಂಟಲ್ಲಿ ಬೀಟ್ ಮಾಡೋದು ಕತೆನೇ ಕೇಳಿರ್ಲಿಲ್ಲ ನಾವು. ಓಕೆ, ಆ ಒಂದು ಸಾಧನೆ ಆಯ್ತು 14 ಇಯರ್ಸ್ ಇದ್ದಾಗ. ಅವಾಗ ಫಸ್ಟ್ ಮ್ಯಾಚೇ ಆಡ್ತಾ ಇನ್ಫ್ಯಾಕ್ಟ್ ಇಲ್ಲಿ ಏಟ್ ಬಿದ್ದು ಹಾಗೆ ಕಂಟಿನ್ಯೂ ಮಾಡಿ ಟ್ರೋಫಿ ತೊಗೊಂಡು ಬಂದಮೇಲೆ ಫ್ರ್ಯಾಕ್ಚರ್ ಹಾಕ್ಸ್ಕೊಂಡಿದ್ದೆ. BVN ಸರ್ ಅವಾಗಲೇ ನನಗೆ ಕ್ಲೋಸ್ ಆಗಿತ್ತು. ಯಾಕಂದರೆ ಅವರು ಕ್ರಿಕೆಟಿಂದ ಫಸ್ಟ್ ಟೈಮು ನಾನು ಫೈನಲ್ಸ್ಗೆ ಹೋಗಿದ್ದೀನಿ ಅಂತ ಅವ್ರಿಗೂ ಎದ್ವಾ ತದ್ವಾ ಖುಷಿಯಾಗಿ. BVN ಸರ್, ರಾಮಕೃಷ್ಣ ಸರ್ ಪ್ರಿನ್ಸಿಪಾಲ್ ಇದ್ರು, ಇಬ್ರು ಫೈನಲ್ಸ್ಗೆ ಬಂದಿದ್ರು. ಅವರು ಬಂದು ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಲಿ ಫುಲ್ ಖುಷಿಯಾಗಿ. ನೆಕ್ಸ್ಟ್ ಡೇ ನಿಮ್ಗೆ ಗೊತ್ತಲ್ಲ ಪ್ರೇಯರ್ ಇರ್ತಲ್ಲ ನಮ್ದು, ಆ ಪ್ರೇಯರ್ ಎಲ್ಲ ಮುಗಿದ ಮೇಲೆ ನಮ್ಮನ್ನ ಸ್ಟೇಜ್ ಮೇಲೆ ಕರೆಸಿ ಎಲ್ರ ಕೈಲಿ ಚಪ್ಪಾಳೆ. ನಿಮ್ಗೆ ಗೊತ್ತಲ್ಲ, ಅದೇ ಒಂಥರ ಏನು ನಿಮಗೆ ನೋಬೆಲ್ ಪ್ರೈಸ್ ಸಿಗ್ದಂಗೆ ಲೆಕ್ಕ ಅವಾಗ ಸ್ಕೂಲ್ ಹುಡುಗರಿಗೆ. ಅದಾದಮೇಲೆ ಫ್ರ್ಯಾಕ್ಚರ್ ಹಾಕ್ಸ್ಕೊಂಬಂದು ಅಲ್ಲಿಂದ ಶುರುವಾಯಿತು ನನ್ನ ಕ್ರಿಕೆಟಿಂಗ್ ಜರ್ನಿ. ಸ್ಕೂಲಲ್ಲಿ 10th ಇನ್ಫ್ಯಾಕ್ಟ್ ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತ ಹೇಳಿ BVN ಸರೇನೆ ಹೆಸರು ಕಳ್ಸಿದ್ದು ಸೆಲೆಕ್ಷನ್. ನಮಗೆ ಐಡಿಯಾನೂ ಇರಲಿಲ್ಲ. ಹೋದ್ವಿ, ಸೆಲೆಕ್ಟ್ ಆದ್ವಿ. ನಾವು ಯಾವತ್ತೂ ಕ್ರಿಕೆಟು ಇಂಡಿಯಾಗೆ ಆಡಬೇಕು, ಕರ್ನಾಟಕಗೆ ಆಡಬೇಕು ಆ ಥರ ಆಡೇ ಇಲ್ಲ. ಮಜಕ್ಕೆ ಆಡ್ತಾ ಇದ್ವಿ, ಇವತ್ತೂ ಮಜಾನೇ ಮಾಡ್ತಾರೆ. ನಿಮ್ಮ ಲೇಟೆಸ್ಟ್ ರೀಲ್ ಕೂಡ ನಾನು ನೋಡಿದೆ, ವಿಚ್ ಇಸ್ ಸೋ ಮೋಟಿವೇಟಿಂಗ್. ನೀವು ಮತ್ತೆ ವಿಜಯ್ ಸರ್ ಮಾಡಿರೋದು, ನಾವು ಆಡೋದನ್ನ ಮಜಕ್ಕೆ ಅಂತಾನೆ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ನಾವೊಂದು ಗೋಲ್ಸ್ಗಳು ಇಟ್ಕೋತೀವಿ ಗೊತ್ತಾ, ಅದು ಅಚೀವ್ ಮಾಡಕ್ ಆಗದೆ ಇದ್ದಾಗ ಡಿಸಪಾಯಿಂಟ್ ಆಗುತ್ತೆ, ಆಮೇಲೆ ಡಿಪ್ರೆಷನ್ನು, ಫ್ರಸ್ಟ್ರೇಷನ್ನು ಅಂತೆಲ್ಲ. ಯಾವತ್ತಿನವರೆಗೂ ಮಜಕ್ಕೆ ಆಡ್ತಾ ಇರ್ತೀವೋ ಅಲ್ಲಿವರೆಗೂ ಕ್ರಿಕೆಟ್ ಖುಷಿ ಕೊಡ್ತಾ ಇರುತ್ತೆ ಅಂತ. ಎಕ್ಸಾಕ್ಟ್ಲಿ ರೀ. ಇವತ್ತು ನಾನು ನೋಡ್ತಾ ಏನಿಲ್ಲ, ಬಿಗ್ಗೆಸ್ಟ್ ಪ್ರಾಬ್ಲಮ್ ಅದೇನೆ. ಬ್ಯಾಟ್ ಹಿಡಿಯೋಕ್ಕಿಲ್ಲ, ಇದರ ಪೇರೆಂಟ್ ಡ್ರೀಮ್ ಇರ್ಬೋದು ಅಥವಾ ಮಕ್ಕಳ ಡ್ರೀಮ್ ಇರ್ಬೋದು, ಗೊತ್ತಿಲ್ಲ. ಅಥವಾ ಮಕ್ಕಳಿಗೆ ಆ ಥರ ತಲೆ ಒಳಗೆ ತುಂಬಿಡ್ತಾರ ಅಂತ ನಂಗೆ ಗೊತ್ತಾಗೋದಿಲ್ಲ. ಎಲ್ಲರಿಗೂ ಟೆನ್ಷನ್, ಎಲ್ಲರಿಗೂ ಪ್ರೆಷರು. ಅಂದರೆ ನಾನು ಈ ಮ್ಯಾಚ್ ಆಡಬೇಕು, ಈ ಮ್ಯಾಚ್ ರನ್ ಹೊಡಿಬೇಕು. ನೀವು ಎಲ್ಲ ಗಾಬರಿ ಮಾಡ್ಕೊಂಡು ಹೋದ್ರೆ ಹೆಂಗೆ? ಪ್ರಾಕ್ಟೀಸಲ್ಲಿ ನೀವು ಆ ಥರ ಆಡ್ತೀರಾ? ಪ್ರಾಕ್ಟೀಸಲ್ಲಿ ರಿಲ್ಯಾಕ್ಸ್ ಆಗಿರ್ತೀರಾ, ಆರಾಮಾಗಿ ಆಡ್ತೀರಾ. ಅದನ್ನೇ ಕಾಪಿ ಮಾಡಿದ್ರೆ ನೀವು ಮ್ಯಾಚಲ್ಲಿ ಬರುತ್ತೆ ರಿಸಲ್ಟು. ನೀವು ಅಲ್ಲಿ ನಾನು ರನ್ ಹೊಡಿಬೇಕು, ಅವನಿಗಿಂತ ಜಾಸ್ತಿ ಹೊಡಿಬೇಕು, ಹೆಂಗೆ ಆಗುತ್ತೆ? ವೆರಿ ಟ್ರೂ. ಅವಾಗ್ಲೇನೆ ನೀವು ಏನು ಹೇಳ್ತೀರಾ, ನೀವೇ ಪ್ರೆಷರ್ ಹಾಕೊಳ್ಳೋದು, ಬೇರೆಯವ್ರು ಯಾರೂ ಆಗ್ತಾ ಇಲ್ಲ. ಸೊ ಹೈಸ್ಕೂಲ್ವರೆಗೂ ಹೇಗೆ ನಡ್ಕೊಂಡ್ಬಂತು ಅಂತ ಹೇಳಿದ್ರೆ, ಅಲ್ಲಿವರೆಗೂ ಫಾಸ್ಟ್ ಬೌಲರ್ ಆಗಿದ್ರಿ. ಅಂಡ್ ಅದಾದ್ಮೇಲೆ ಜೂನಿಯರ್ಸ್ ಜೊತೆ ಒಂದ್ಸಲ ಆಡ್ಬೇಕಾದ್ರೆ ಒನ್ ಆಫ್ ದಮ್ ಸಜೆಸ್ಟ್ ಮಾಡ್ತಾರೆ ಲೆಗ್ ಸ್ಪಿನ್ ಮಾಡು, ಸ್ವಲ್ಪ ನಿಧಾನಕ್ಕೆ ಹಾಕು ಅಂತ, ರೈಟ್? ಅವಾಗ ನೀವು ಫಸ್ಟ್ ಮರ್ಚೆಂಟ್ಸ್ ಅಂತ ಹೇಳಿದ್ದೆ ನಿಮಗೆ, ಮರ್ಚೆಂಟ್ CC ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ, ಆಗಿನ ಕಾಲದಲ್ಲಿ ಒಂದೇ ನೆಟ್ ಇರೋದು, ಇವಾಗ ಎಷ್ಟೊಂದು ಮಲ್ಟಿಪಲ್ ನೆಟ್ಸ್ ಎಲ್ಲ ನೋಡ್ತೀವಿ. ಸೊ ದೊಡ್ಡವರು ಶುರು ಮಾಡಕ್ ಮುಂಚೆ ಫಸ್ಟ್ ಯಾರು ಚಿಕ್ಕ ಅಥವಾ ಬಿಗಿನರ್ಸ್ ಬಂದಿರ್ತಾರಲ್ಲ, ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಆಡಿಸ್ಬಿಡ್ತಾರೆ, ಬೌಲಿಂಗ್ ಮಾಡಿಸ್ಬಿಡ್ತಾರೆ. ಸೊ ದಟ್ ಅವರು, ನಿಮ್ಗೆ ಗೊತ್ತಲ್ಲ ಯಂಗ್ಸ್ಟರ್ಗಳು ಎಷ್ಟು ಒಂಥರ ಇಂಪೇಷಂಟ್ ಆಗಿರ್ತಾರೆ, ಏನು ಕೊಡ್ಲಿಲ್ಲ ಅಂದ್ರೆ ತಕ ಕುಣಿತು. ಸೊ ಅವ್ರಿಗೆ ಫಸ್ಟ್ ಆಕ್ಯುಪೈ ಮಾಡ್ಬಿಡೋಣ ಅಂತ ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಬೌಲಿಂಗ್ ಮಾಡಿಸ್ತಾ ಇದೀರ. ಸೊ ನಾವು ಕೂಡ ಅವ್ರಿಗೆ ಸ್ಟ್ರೈಟ್ ಅವೇ ಜೋರಾಗಿ ಹಾಕಿದ್ರೆ ಏಟ್ ಬಿಟ್ಬಿಡುತ್ತೆ ಅಂತ ಹೇಳಿ, ಸ್ಪಿನ್ ಮಾಡೋ, ಆ ಪುಟ್ಟ ಹುಡುಗಂಗೆ ಏಟ್ ಆಗುತ್ತೆ ಅಂತ ಒಬ್ರು ಪ್ರಸಾದ್ ಅಂತ ಇದ್ರು ಸೀನಿಯರ್. ಸೊ ಅವಾಗ ಬೌಲಿಂಗ್ ಸ್ಪಿನ್ ಅಂತ ಏನೋ ಬಾಲ್ ಕೈಗೆ ಸಿಕ್ತು ಅಂತ ಲೆಗ್ ಸ್ಪಿನ್ ಬೌಲಿಂಗ್ ಮಾಡಿದಾಗ ಅದು ಜಾಸ್ತಿ ತಿರುಗ್ತು. ಅದನ್ನ ನೋಡಿ ಅವ್ರು ಪ್ರಸಾದನವರು, ನೀನು ಯಾಕೆ ಲೆಗ್ ಸ್ಪಿನ್, ಯಾಕಂದ್ರೆ ಒಂದು ಕಂಪೇರ್ ಟು ಎನಿ ಸ್ಕಿಲ್ ಅಲ್ವಾ, ಲೆಗ್ ಸ್ಪಿನ್ ಇಸ್ ಎ ರೇರ್ ಆರ್ಟ್. ಅಂದ್ರೆ ನಿಮ್ಗೆ ನೋಡಿದ್ರೆ ಸುಮಾರು ಜನ ಆಫ್ ಸ್ಪಿನ್ ಮಾಡ್ತಾರೆ, ಸುಮಾರು ಜನ ಫಾಸ್ಟ್ ಬೌಲಿಂಗ್ ಮಾಡ್ತಾರೆ, ಅಥವಾ ನ್ಯಾಚುರಲ್ ಲೆಫ್ಟ್ ಆರ್ಮ್ ಇರೋರು ಲೆಫ್ಟ್ ಆರ್ಮ್ ಸ್ಪಿನ್ ಮಾಡ್ತಾರೆ. ಬಟ್ ಬಹಳ ಕಮ್ಮಿ ಲೆಗ್ ಸ್ಪಿನ್ನರ್ಗಳು, 10ಕ್ಕೆ ಒಬ್ರು ಅಥವಾ 10ಕ್ಕೆ 2 ಆ ತರ ಇದ್ದಿದ್ದು ಆ ಸಮಯದಲ್ಲಿ. ಶೇನ್ ವಾರ್ನ್ ಬಂದ್ಮೇಲೆ ಯಾವ ತರ ಇಂಪ್ಯಾಕ್ಟ್ ಮಾಡಿದ್ರು ಅಂದ್ರೆ, ಪ್ರತಿಯೊಬ್ಬನು ಲೆಗ್ ಸ್ಪಿನ್ ಆಗಬೇಕು ಆ ತರ ಯೋಚನೆ ಮಾಡ್ತಾ ಇದ್ರು, ಅನಿಲ್ ಕುಂಬ್ಳೆ, ಶೇನ್ ವಾರ್ನ್ ಬಂದ್. ಬಟ್ ಅದಕ್ಕೆ ಮುಂಚೆ ಬಹಳ ಕಮ್ಮಿ, ವೆರಿ ಫಾರ್ ಅಂಡ್ ಫ್ಯೂ ಅಂತ ಹೇಳ್ಬೋದು. ಸೊ ಅದಕ್ಕೆ ನೀ ಆ ಸ್ಕಿಲ್ನೇ ಪರ್ಸ್ಯೂ ಮಾಡು ಅಂತ ಹೇಳಿದ್ರು. ನೋಡಿ ಯಾವ ತರ ಇದೆ ಫೇಟ್ ಅಂತ ಅಲ್ವಾ ಸರ್?